ಈಗಲೂ ಕಂಡು ಬಂದ್ಬಿಡ್ತು ಜನ ಅಂತಾರೆ ಏನಮ್ಮಾರ ಕೋಟಿ ಜನ ನೋಡಿದ್ರೆ ಅಂತ್ಯಮ್ಮ ಇನ್ನೂ ಎದುರಿಸ್ತಿದ್ಯಾ ನಾ ಇರೋಗಂಟ್ಲು ಇದೆಯೈತೆ ಅನ್ನೋದು ನಾನು ಯಾಕೆ ಬಿಡಬಾರ್ದು ಮಕ್ಕಳ ಇವತ್ತು. ಓಕೆ, ಈಗಲೂ ನಿಮ್ಮ ಮಾತಿಗೆ ಎದುರ್ಕೋತಾರೆ. ಎದುರ್ಕತ್ತಾರೆ. ಚೆನ್ನಾಗಿದೆ, ಜೋಡಿ ಚೆನ್ನಾಗಿದೆ ಸರ್. ಪಾತ್ರ ಚೆನ್ನಾಗಿ ಮಾಡ್ತಾರೆ. ಅವನಿಗೆ ಹೋರಾಟ ನಮ್ಗೆ ಕೊಡ್ತಾವ್ರಲ್ಲ, ನಾನೇ ಭಾಳ ಚೆನ್ನಾಗಿ ನಮ್ಗೆ ಸಂತೋಷ. ಅಂದರೆ ಟಿ ವಿನಲ್ಲಿ ಒಳ್ಳೆ ಜೋಡಿ. ಇನ್ನು ನಿಜ ಜೀವನದಲ್ಲಿ ಏನೋ ಜೋಡಿ ಮಾಡ್ಕೋತೀರ? ಈಗ ಬಿಗ್ ಬಾಸ್ ಶೋ ಬಗ್ಗೆ ಮಾತಾಡೋಣ. ಈಗ ಬಿಗ್ ಬಾಸಿಗೆ ಬಂದರು, ಸೊ ಈಗ ಅಲ್ಲಿ ನೋಡಿದಾಗ ನಿಮಗೆ ಅವರು ಇನ್ನೂ ಅದಕ್ಕಿಂತ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರಾ ಅಥವಾ ಈಗ ಮಾಡ್ತಿರೋದ್ರ ಅದೇ ಥರ ಮಾಡ್ತಾರಾ? ನಿಮ್ಗೆ ಏನು ಅನಿಸುತ್ತೆ? ಅದು ಜನದ ಭಾವನೆ ಸರ್. ಅದು ಜನದ ಭಾವನೆ. ಅವನು ಸರಿ, ನನ್ನ ಮಗನ ಸರಿ ಅಂತಾನೆ. ಅವನು ಒಬ್ಬ ಏನೇ ಮಾಡ್ಕೊಂಡು ನಮ್ಮ ಮಗನ ಸರಿ ಅಂತ ಬಿಡ್ತೀನಿ, ಆದರೆ ಜನಗಳಲ್ಲಿ ಬಾಯಲ್ಲಿರ್ಬೇಕು. ಅದು ಇವ್ನು ಚೆನ್ನಾಗಿ ಮಾಡ್ತವನೆ, ಜನಕ್ಕೆ ಇಷ್ಟ ಆಗಬೇಕು, ಇಷ್ಟ ಆಗುವಂಥ ಕಥೆ ಪಾತ್ರಗಳು ಮಾಡಬೇಕು, ಆಗ ಅವ್ನು ಮುಂದೆ ಹೋಗೋದು. ಈ ಫಸ್ಟ್ ಬಂದ ತಕ್ಷಣ ಕಾವ್ಯ ಜೊತೆ ಪೇರ್ ಹಾಕಿದ್ರು, ಏನು ಅನ್ನಿಸ್ತು ನಿಮಗೆ? ನಮ್ಗೆ ಭಾಳ ಸಂತೋಷ ಆಯಿತು. ಅವಳು ಹೋರಾಟ ಕೊಡ್ತಾಳೆ, ಕಾವ್ಯನೂ ಅವರು ಹೋರಾಟ ಕೊಡ್ತಾರೆ ನಿಮ್ಮ ಜೊತೆಲಿ. ಆದರೆ ಅವರು ಪೈಲ ಇಲ್ಲ ಬಿಡಿ. ಫಸ್ಟು ಎಸ್ಸು ಅನ್ನೋ ಹುಡುಗಿ ಸೇರ್ತು. ಇಲ್ಲಿ ಅವರು 3 ಟ್ರಿಪ್ ಇದ್ರು ನಮ್ಮ ಮನೆ ಹತ್ರ. ಇಲ್ಲ ಶೂಟಿಂಗ್ ಮಾಡಿದ್ರು, ನಮ್ಮ ದೇವಸ್ಥಾನ ಹತ್ರ ಎಲ್ಲ ಸುಮಾರು ಕಡೆ ಶೂಟಿಂಗ್ ಮಾಡಿದ್ರು. ಪುನಃ ಈಗ ಇದಕ್ಕೋಗೋ ನೋಡಿ, ಕಾವ್ಯ ಯಾವುದು ಇನ್ನೊಂದು ಹುಡುಗಿ ಗಗನ, ಆ ಹುಡುಗಿ ಅವ್ನ ಜೊತೆಲಿ ಪಾತ್ರ ಮಾಡ್ತು. ಇವನ ಜೊತೆಲು ಆದರೆ ಒಂಥರ ಅವ್ರು ಹೆಂಗೆ ಇರಲಿ ಬಡತನ ತೋರಿಸ್ಕೊಂಡು ಪಾತ್ರ ಮಾಡ್ತಾರೆ ಅವ್ರ ಜೊತೆ. ಅವನಾಗಿ ಇವ್ರುವೆ ತುಂಬ ಒಳ್ಳೆ ಹುಡುಗಿರು ಅವ್ರಿಗೆ. ಆ್ಯಕ್ಚುಲಿ ನಾವು ಪಬ್ಲಿಕ್ ಬೈಟ್ಸ್ ಕೇಳಕ್ಕೆ ಹೋದರೆ ಗಿಲ್ಲಿ ನಟ ಅವ್ರ ಕಾವ್ಯ ಒಳ್ಳೆ ಪೇರು ಅಂತಂತಾರೆ. ಸೊ ನಿಮ್ಗೇನು ಅನಿಸುತ್ತೆ? ಚೆನ್ನಾಗಿದೆ, ಜೋಡಿ ಚೆನ್ನಾಗಿದೆ ಸರ್. ಪಾತ್ರ ಚೆನ್ನಾಗಿ ಮಾಡ್ತಾರೆ. ಅವನಿಗೆ ಹೋರಾಟ ನಮ್ಗೆ ಕೊಡ್ತಾವ್ರಲ್ಲ, ನಾನೇ ಭಾಳ ಚೆನ್ನಾಗಿ ನಮ್ಗೆ ಸಂತೋಷ. ಅಂದರೆ ಟಿ ವಿನಲ್ಲಿ ಒಳ್ಳೆ ಜೋಡಿ. ಇನ್ನು ನಿಜ ಜೀವನದಲ್ಲಿ ಏನೋ ಜೋಡಿ ಮಾಡ್ಕೋತೀರ? ಅದು ಅವ್ರ ಇಷ್ಟ ಸರ್, ಅವ್ರ ಇಷ್ಟ. ಈಗ ನೀವು ನಿಮ್ಮ ಮಗನಿಗೆ ನೀವೇ ಹೆಣ್ಣು ಹುಡುಕಿ ಮದುವೆ ಮಾಡ್ತೀರಾ ಅಥವಾ ಅವ್ರಿಗೆ ಬಿಟ್ಬಿಡ್ತೀರಾ ನೀನು ಸೆಲೆಕ್ಷನ್ ಮಾಡಿ ಮದುವೆ ಆಗೋಂತ? ಆ ಥರದ ಇಲ್ಲ ಸರ್. ಅವರು ನಾನು ಹೇಳ್ತಾವನಿ ನಿನ್ನ ಬಿಟ್ಟು ನಾನು ಮದುವೆ ಹೋಗ್ಲಕ್ಕಪ್ಪ ಅಂತವ್ರೆ. ಆದರೆ ಈಗ ಜಮೀನ್ ಹತ್ರ ಹೋದೆ, ಜಮೀನ್ ಹತ್ರ ಹೋಗ್ಬಿಟ್ಟು ಬಂದು ಕುರಿ ಬಿಡು ಮಾತ ನಿಮ್ಸಿ ಯಾಕಂದ್ರಿ ಈ ಥರ ಆಗುತ್ತೆ. ಅದೇನು ಮಾಡೋಕ್ಕಾಗಲ್ಲ. ಅವನು ಸೇರ್ಕಂದ ಸರ್ ಅದು. ಓಕೆ, ಅಂದ್ರೆ ಈಗ ಅವ್ರಿಷ್ಟ ಸರ್. ಈಗ ಮಗ ಒಂದು ಕೆಲಸದಲ್ಲಿ ಅವ್ರದೇ ಆದ ಒಂದು ಕೆಲಸ ರೂಪಿಸ್ಕೊಂಡ್ರೆ ಅವರು ಲೈಫ್ನು ಅವರು ಇದು ಮಾಡ್ಕೋತಾರೆ ಅಂತ. ಆದರೆ ಆಡು ಕುರಿ ದನ ಕಟ್ಟಾಕ್ಬೋದು. ಈಗ ವಯಸ್ಸಿಗೆ ಬಂದ ಮಕ್ಕಳು ಪ್ರಾಯ ಬಂದಮೇಲೆ ಅವ್ರು ಕಟ್ಟೋಕ್ಕಾಗಲ್ಲ ಸರ್. ಈ ಒಳ್ಳೆ ಸ್ಥಾನದಲ್ಲಿ ಇರುವಾಗ ಇಂಥದ್ದೇ ಮಾಡ್ಕೋ ಅಂತ ನಮ್ಮ ಕಂಡೀಷನ್ ಮಾಡೋಕ್ಕಾಗಲ್ಲ ಸರ್. ಈಗ ಅವರು ಮದುವೆಗೆ ಬರ್ತಾರೆ ಅಂದ್ಕೊಳ್ಳಿ, ಸುಮ್ಮನೆ ಎಕ್ಸಾಂಪಲ್, ಸುಮ್ಮನೆ ತಮಾಷೆಗೆ ಅವ್ರನ್ನ ದನ ಕಾಯಕ್ಕೆ ಬಿಡ್ತೀರ ಅವ್ರನ್ನ? ಸೊಸೆನಾ ಸರ್? ಸೊಸೆ ಮದುವೆಗೆ ಕರ್ಕೊಬಂದ್ರೆ ಎಲ್ಲಿ ಸರ್? ಹಂಗಾದ ಸರ್ ಅದು. ಬಟ್ ನಿಮ್ಮ ಮಗ ಮಾತ್ರ ಮಾಡ್ತಾರೆ. ಈಗ ನಮ್ಮ ಬಂಡೂರು ಕುರಿ ಅಂತಂದ್ರೆ ಅದು ಸಂಧ್ಯಾನೇ ಮೇಯಲ್ಲ. ಇದು ಗದ್ದಲ್ ಕೆಡಿತೋಡ ಕುರಿ ಮೆಳಲು ನೆನೆಯುತ್ತೆ, ಬಿಸಿಲುವೆ ಒಣಗುತ್ತೆ, ಮೇಯುತ್ತೆ. ಇದು ನಮ್ಮ ಕುರಿ ಹಂಗೆ ಅವು ಸಿಟಿ ಮಕ್ಕಳು ನಮ್ಮ ಗದ್ದೆ ಕೆಲಸ ಬನ್ನಿ ಮಾಡೋದು ನಮ್ಗೆ ಹೇಳೋಕೆ ಹೋಗಲ್ಲ, ಅದು ಕೇಳೋಕೆ ಹೋಗಲ್ಲ ಸರ್ ನಾವು. ಅದಾವ್ರಿ. ಇವಾಗ ರೀಸೆಂಟಾಗಿ ಅವರು ಮೀಸೆ ಬಳಸ್ಬಿಟ್ರು. ಸೊ ಅದು ನಿಮ್ಗೆ ನೋಡೋಕೆ ಏನಿಸುತ್ತೆ? ತಪ್ಪಲ್ಲ ಸರ್ ಅದು. ಅದು ನಾವು ಒಪ್ಪಿಲ್ಲ ಸರ್. ಅದು ಒಪ್ಪಲ್ಲ. ಯಾವ ಪಾತ್ರ ಅಂತ ಅದು ನೀವು ಹೇಳಿ. ಮುಂಚೆ ಕೆಂಪೇಗೌಡ ಸ್ಟೈಲ್ ಬಿಟ್ಟಿದ್ರಲ್ಲ, ಅದಂಗಿತ್ತು ನಿಮ್ಗೆ? ಅದು ಅವ್ನು ಬಿಡಿಸ್ಕೊಂಡಿಲ್ಲ, ಅದು ಕೆಡಿಕಂದು ಅವರೇ ಮಾಡೋದು. ಬೇಡ ಬೇಡ, ನಿಮ್ಗೆ ಇಷ್ಟ ಆಗ್ಲಿಲ್ವಾ ಅದು? ಸುದೀಪ್ ಅವ್ರ ಥರನೇ ಬಿಟ್ಟಿದ್ರು. ಬೇಡ ಸರ್, ಮುಂಚೆ ದಾಡಿದ್ರೆ ಅದೇ ಸರಿ. ಗಿಲ್ಲಿ ನಟ ಹೆಂಗಿದ್ರೆ ಹಂಗೆ ಇರಲಿ, ಹಂಗೆ ಹೆಂಗಿರ್ಬೇಕಾಯ್ತು. ನಿಮ್ಗೆ ಬೇಜಾರಾಯ್ತಾ ಮೀಸೆ ಅರ್ಧ ಮೀಸೆ? ಬೇಜಾರು ಸರ್, ಅದು ಬೇಜಾರಾಗುತ್ತೆ. ಮಾಡಬಾರಾಯ್ತು. ಏನು ಪಾತ್ರ ಅಂತ ಅದು ನೀವು ಹೇಳಿ, ಏನು ಪಾತ್ರ ಅದು? ಅಲ್ಲ, ಅಲ್ಲೇನೋ ಒಂದು ಚಾಲೆಂಜಲ್ಲಿ ಮಾಡಿದ್ದು. ಅವೆಲ್ಲ ಚಾಲೆಂಜ್ ಸರ್. ಅಕ್ಸ್ಮಿತ್ ಏನಾರ ಓದ್ರಾಡ್ಬೇಕಾಗ್ತದೆ. ಇದೇ ಮಿಷಿನೇ ಬಿದ್ದಿತ್ತು, ತುಟಿನೇ ಇದು ಮಾಡಿತ್ತು, ಮೂಗ್ಗೆ ಬಿದ್ದಿತ್ತು. ಜವಾಬ್ದಾರಿ ಯಾರು ಹೇಳಿ? ಅವೆಲ್ಲ ಪಾತ್ರಗಳು ಅವೆಲ್ಲ ಬೇಕಾದ್ರೆ ಮಾಡಿ ನೋವಾಗುತ್ತೆ ಆ ಥರ ಮಾಡುವಾಗ. ಕಣ್ಣೀರು ಬಂದ್ಬಿಟ್ಟ ಸರ್ ಸುಮ್ಮನೆ. ನಿಮ್ಮ ಇನ್ನೊಬ್ರು ಮಗ ಇದ್ದಾರಲ್ಲ, ಅವ್ರಿಗೆ ಇದರೆಲ್ಲ ಆಸಕ್ತಿ ಇಲ್ವ ಅವ್ರಿಗೆ? ಇದಿಲ್ಲ ಸರ್ ಅವ್ರಿಗೆ. ಜಮೀನು ಕೆಲಸ ಅವ್ರು ಓದಿದಾರಾ? ಅವನು ಡಿಗ್ರಿ ಮಾಡೋರು. ಅವರು ಮಗಳು M.Com ಮಾಡಿದ್ರು, ಡಿಗ್ರಿ ಮಾಡಿ ITI ಮಾಡಿದ್ರು. 3 ಜನ ಓದ. ಸೊ ಮಗಳೇ ಚೆನ್ನಾಗಿ ಓದಿದ್ರು ಜಾಸ್ತಿ. ಇನ್ನೂ ನೀವು ಎಲ್ಲಿ ಗಂಟೆ ಓದ್ರಿ ಅಂತ ಅಂದು ಆದ್ರೆ ಓದೋಗ್ಬಿಟ್ರು ಸರ್. ಜಮೀನು ಇಲ್ಲ ಪರವಾಗಿಲ್ವಾ? ಜಮೀನು ಚಿಕ್ಕ ಜಮೀನು ಸರ್ ನಮಗೆ. ಒಂದು ಜೀವನ ಮಾಡ್ಕೊಂಡು ಹೋಗೋಷ್ಟೇ, ತುಂಬ ಜಾಸ್ತಿ. ಈಗೇನು ಸರ್ ಭಗವಂತ ಸರಿ ಸದ್ಯಕ್ಕೆ ಸಾಕು, ಅಷ್ಟೇ ಹಿಡ್ಕೊಂಡ್ರೆ ಸಾಕು ನಮಗೆ. ಕುರಿಗಳವೆ, ನಮ್ಮದು ಕುರಿಯೇ ಜೀವನ. ಓಕೆ, ನಾವು ಹೇಳಿದ್ರು ಕುರಿಯೇ ಜೀವನ, ನಮಗೆ ಕುರಿ ಇರ್ಬೇಕು ನಮಗೆ. ಅಲ್ಲ, ಇವರು ಬೆಂಗಳೂರು ಹೋಗಿ ಕೆಲವೊಂದು ಶೋ ಎಲ್ಲ ಮಾಡ್ತಿದಾರಲ್ಲ, ಅವಾಗೆಲ್ಲ ಒಳ್ಳೆ ದುಡ್ಡು ಬರ್ತಾ ಇತ್ತು, ನಿಮಗೆ ಕಳಿಸ್ಕೊಡ್ತಾ ಇದ್ರು ದುಡ್ಡು? ಇಷ್ಟಿಲ್ಲ ಸರ್, ಅವರೇ ಎಲ್ಲನ ಇವತ್ತು ತುಂಬ ಕಷ್ಟದಲ್ಲಿದ್ದೆ, ಎಲ್ಲ ಅವರೇ ಮಾಡ್ಕೊಂಡು ಹೋಯ್ತವ್ರೆ. ಮಕ್ಕಳೇ ಮಾಡ್ತಾವ್ರೆ ಇಬ್ಬರು, ಗಿಲ್ಲಿ ನಟ ಮತ್ತು ಅವ್ರ ತಮ್ಮನ ಹೆಸರು ಅಣ್ಣ.
ಇವನೇ ಮೂರನೇ ಓಕೆ ಓಕೆ. ಮೊದಲನೇವರು ಮಗಳ ಹಾಂ ಮಗಳು, ಅವರಿಂದ ಒಬ್ರು ಅಣ್ಣ, ಮತ್ತೆ ಲಾಸ್ಟ್ ಗಿರಿನಟ. ಈಗ ನಿಮ್ಮ ಅವ್ರ ಅಣ್ಣಂಗೆ ಮದುವೆ ಆಗಿಲ್ಲ ಇನ್ನು? ಹಾಗೆ ಪ್ರೆಗ್ನೆಂಟು ಇನ್ನು ಹತ್ರಕ್ಕೆ ಮಾದ ಸೊ ಈಗ ನೆಕ್ಸ್ಟ್ ಗಿಲ್ಲಿ ನಟ ಲೀಡಿಂಗ್ ಅಲ್ಲಿ ಇರೋದು. ಆದ್ರೆ ಹೇಳ್ತಾವನಿ ಬೇಡಪ್ಪ ವಯಸ್ಸಿಗೆ ಬಂದು ಮಗ ಹಿಂಗೆ ಇರಿಸ್ತಾರಿಲ್ಲ, ಮದುವೆ ಮಾಡ್ಕೋ. ನಾನು ಮದುವೆ ಇದೆ, ನಿನಗೇನು ತೊಂದರೆ, ಏನು ಕೆಟ್ಟ ಸತ್ತ ಇದ್ದಿ, ನಾನೇನು ಮಾಡಿದೆ ನಿನಗೆ, ನಾನು ಮದುವೆ ಮಾಡ್ಕತಿ ಅನ್ನೋದು ಅದು ಸುದ್ದಿ ಎತ್ತಬೇಡ ನೀನು. ಫಸ್ಟ್ ಇನ್ನೂ ನಾನು ಬೆಳಿಬೇಕು. ಏನು ಆಸೆ ಅವ್ರಿಗೆ, ಹೀರೋ ಆಗ್ಬೇಕಂತ? ಹಾಂ, ಇನ್ನೂ ಬೆಳಿಬೇಕಂತ ಸರ್, ಇನ್ನೂ ಬೆಳಿಬೇಕು ಅಂತ ಆಸೆ. ಮದುವೆ ಅದಲ್ಲ, ಇನ್ನೂ ಬೆಳಿಬೇಕು, ಅದೇ ನನ್ನ ಮದುವೆ. ಅಲ್ಲ, ಏನು ಆಸೆ ನಿಮ್ಮ ಹತ್ರ ಹೇಳ್ಕೊಂಡಾರ? ನಾನು ಇಲ್ಲ, ನಾನು ಹೀರೋ ಆಗಿ ಬರ್ತೀನಿ ಕಣಪ್ಪ, ಅಥವಾ ಒಳ್ಳೆ ಕಾಮಿಡಿಯನ್ ಆಗಿ ಬರ್ತೀನಿ, ಆ ಥರ ಏನಾರು ಹೇಳ್ತಾರ? ಸರ್, ಈ ಥರ ನಾನು ಮಗಳ ಜೊತೆ ಈ ಥರ ಕೂತ್ಕೊಂಡು ಮಾತಾಡೇವಿ. ಗಂಡು ಮಕ್ಕಳು ಈ ಥರ ನನ್ನ ಜೊತೆಲಿ ಯಾವತ್ತೂ ಕೂತ್ಕೊಂಡು ಮಾತಾಡಿ ನಾನು ಅನಿಸ್ಕೋಕ್ಕೂ ಹೋಗೋಲ್ಲ ಗಂಡು ಮಕ್ಕಳನ್ನ. ಅಪ್ಪರ ತಬ್ಕೋಬಾರ್ದು ಗಂಡು ಮಕ್ಕಳನ್ನ. ಫುಲ್ ಸ್ಟಿಕ್ಟಾ? ಭಾಳ ಇದಿಗಿರ್ಬೇಕು, ಅಯ್ಯ ಬುಟ್ಟ ಅನ್ನೋ ಥರದಲ್ಲಿ ಇರಬೇಕು. ಹೆಣ್ಣು ಮಕ್ಕಳಲ್ಲಿ ಬೇಕಾರೆ ಹಿಂಗೆ ನನ್ನ ಮಗಳು ಈಗಲೂ ಹಿಂಗೆ ಜೊತೆಲಿ ಕೂತ್ಕೊಂಡು ಮಾತಾಡಿ. ಗಂಡು ಮಕ್ಳು ಮಾತ್ರ ಈ ಥರನೋ ಮುತ್ಕೋದು, ಮುದ್ದಾಡೋದು, ತಬ್ಕೋದು, ಎಷ್ಟೇ ಒದ್ದಾಡಿ ನನ್ನ ಮಗ ಅಂತ ಬಿಟ್ಟು ಎಷ್ಟೇ ನನಗೆ ಪ್ರೀತಿ ಪಟ್ಟರು ಒಳಗಿರ್ಬೇಕು, ಅದು ಈಚೆ ಬಿಡಬಾರ್ದು ಅವ್ರ ಜೊತೆಲಿ ನಾವು. ಹೌದಾ? ವಿರೋಧವಾಗಿರ್ಬೇಕು. ಅವ್ರು ಒಳ್ಳೆ ಅಯ್ಯ ನಮ್ಮಪ್ಪ ಬುಟ್ಟನ ಅಂತಾನೆ. ಈಗ ತಬ್ಕ ನಮ್ಮಪ್ಪ ಇನ್ನೂ ಮುದ್ದಾಡ್ತಾನೆ ಕರೆ ನನಗೇನೋದು ಅವಳು ಇದೇ ಬಂದು ಅದೇ ಒಂದು ಹುಡ್ತಿರಿಕತ್ತೆ ಥರ ವಿರುದ್ಧವಾಗಿರ್ಬೇಕು. ಅವ್ರು ನಮಗೂ ಬೆರ್ತಿಸ್ ಸೇರಿಸ್ಬಾರ್ದು. ಮಾತಾಡ ಅವ್ರು ಅಷ್ಟೆಲ್ಲ ಮಿಸ್ಟರ್ ಮಾತಾಡಬೇಕು. ಮಕ್ಳಿಗೆ ಬೆಲೆ ಸಿಗ್ಬೇಕಾರೆ ಅವ್ರಿಗೊಂದು ಒಳ್ಳೆ ಬುದ್ಧಿ ಉದ್ಭವಬೇಕಾರೆ ಅದು ಅನಿಸ್ಕೋಬಾರ್ದು. ಒಬ್ರು ಹೇಳ್ತಾರೆ ವಯಸ್ಸು ಮಗಳ ತೋರಲ್ಲಿ ಕುಡಿಸ್ಕೋದು, ಕೆನ್ನೆ ಕಡೋದು, ಮೂಗು ಕಡೋದು, ಮುತ್ತಿಕ್ಕೋದು, ಯಾತಕವೆಲ್ಲ ಅವ್ರು ನಮ್ಮ ಕೆನ್ನೆ ಕಡ್ದು ಮುತ್ತಿತ್ತಾಗ ಉಣಿಸ್ಬಿಡ್ತಾರೆ ನಮಗೆ. ಏನು ಹಿಂಗಿರ್ಬೇಕು, ಆ ಬುಟ್ಟ ತಲಬೇಕು. ಈಗಲೂ ಅಷ್ಟೇ ಅವನು. ಈಗ ನನ್ನ ಮಗ ಈಗಲೂ ಎದುರುತ್ತಾರೆ ಅವ್ರು ನಿಮಗೆ? ಎದ್ದರು ಕೂತ್ಕೊಂಡು ಮಾತಾಡಿದ್ರು. ಅಂದರೆ ಸುಮ್ಮನೆ ಬಿಡ್ತಾರೆ. ಅಯ್ಯಪ್ಪ, ಈಗಲೂ ಅದೊಂದು ಪಾತ್ರ ಮಾತ್ರ ನನಗೆ ಈಗಲೂ ಕಂಡು ಬಂದ್ಬಿಡ್ತು. ಜನ ಅಂತಾರೆ ಏನಮ್ಮಾರ ಕೋಟಿ ಜನ ನೋಡಿದ್ರೆ ಅಂತ್ಯ ಮಗ ಇನ್ನೂ ಎದುರಿಸ್ತಿದ್ಯಲ್ಲ ನೀನು, ನಾ ಇರೋ ಗಂಟ್ಲು ಇದೆಯಾ ಅಂತ ಅನ್ನೋದು ನಾನು. ಯಾಕೆ ಬಿಡಬಾರ್ದು ಮಕ್ಕಳ ಇವತ್ತು. ಓಕೆ, ಈಗಲೂ ನಿಮ್ಮ ಮಾತಿಗೆ ಎದುರ್ಕೋತಾರೆ? ಎದುರ್ಕೋತಾನೆ. ಅಂದರೆ ಒಳ್ಳೆ ಕಂಟ್ರೋಲ್ ಇಟ್ಟಿದ್ದೀರಾ. ಇಬ್ಬರು ಮಕ್ಕಳು ಇವರು ಅಷ್ಟೇ? ಹಾಂ. ಆದರೆ ನಾನು ಮುದ್ದು ಮಾಡ್ಕೋದಿಲ್ಲ ಸರ್, ನಾನು ಮುದ್ದೆ ಇಲ್ಲ ನಂತವು. ಆದರೆ ಪ್ರೀತಿ ತುಂಬ ನನ್ನ ಮಗ ಹಿಂಗೆ ಅವನ ಒಂದು ತೂಟು ಬೇಡ ನನಗೆ. ಈಗ ನೋಡ್ತಾ ಅದು ಈಗ ಬಂದರೂ ಏನದು ಹಿಂಗೆ ನಾವು ಮಾತಾಡೋದು, ಏನಪ್ಪ ಹಂಗೆ ಮಾಡ್ಬಿಟ್ಟೆ ಹಿಂಗೆ ಮಾಡ್ಬಿಟ್ಟೆ ಜನ ನೋಡ್ತಾರೆ, ನನ್ನ ಸಂತೋಷಪ್ಪ, ನಾನು ತಪ್ಕೋಕೆ ಹೋಗಲ್ಲ. ನಾನು ಹೇಳೋದಿಲ್ಲ ಚೆನ್ನಾಗಿ ಮಾಡಿದೆ ಕಣೋ ಹಂಗೆ ಏನು ಹೇಳಲ್ಲ. ಒಳಗೆ ತುಂಬದೆ ಮಾತೆಲ್ಲ ಬರೀ ಅದೇ ತುಂಬಿರೋದು. ಆದರೆ ಅದನ್ನು ನಮ್ಮ ತಪ್ಪಿಗೆ ಹೇಳ್ಬಾರ್ದು ಅವ್ರಿಗೆ. ಅವ್ರಿಗೆ ಹೆಚ್ಚಾಗ್ಬಿಡುತ್ತೆ. ನಮ್ಮ ಅಪ್ಪ ಸಪೋರ್ಟ್ ಸಿಕ್ಬಿಡ್ತು ಅಂತ ಇದು ಹೆಚ್ಚಾಗ್ಬಿಡುತ್ತೆ. ಯಾವ ಮಕ್ಳಿಗೆ ಇರಲಿ, ಗಂಡು ಮಕ್ಳು ಮಾತ್ರ ಮುದ್ದಾಡ್ಸೋಕೆ ಹೋಗ್ಬಾರ್ದು ಸರ್, ತಪ್ಪು ಅದು. ಆಮೇಲೆ ಈಗ ಓವರಾಲು ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ಮಗನ ಬಗ್ಗೆ? ಸಂತೋಷ ಸರ್, ನಾನಂತೂ ಹೇಳ್ಕೊಕ್ಕೆ ಹೋಗೋಲ್ಲ. ನಾನು ಹೇಳ್ಕೊಕ್ಕೆ ಹೋಗ್ಬಿಟ್ರೆ ಅವನ ಹಂಗಿದ್ದನು ಇವತ್ತು ನೀನು ಕುರಿ ಮೇಸ್ಕೊಂಡಿದ್ದೆ ಆ ಚಡ್ಡಿ ಕಂದು ಅಂಥವ್ನ ಮಗ ಹಿಂಗೆ ನಿನಗೆ ಏನು ಎಮ್ಮಕ್ಕೆ ಬರ್ತಿದೆ ಹಂಗೆ ಹಿಂಗೆ ಅಂತಾರೆ. ಅದು ಅವ್ರ ಬಾಯಲ್ಲಿ ಬರೋ ಗಂಟ ನಾನಂತೂ ಹೇಳೋಕೆ ಹೋಗೋಲ್ಲ ಸರ್ ಅದನ್ನ. ಈಗ ನಿಮ್ಮ ಮಗನ ನೀವು ಚಿಕ್ಕದ್ರಿಂದ ನೋಡಿರ್ತೀರಿ. ಸೊ ನಿಮ್ಮ ಮಗನಿಗೆ ಕಷ್ಟ ಅಂತದ್ದು ಏನಾದ್ರು ಸಿಚುವೇಶನ್ ಇದೆಯಾ? ಇಂಥ ಟೈಮಲ್ಲಿ ನನ್ನ ಮಗ ತುಂಬ ಕಷ್ಟಪಟ್ಬಿಟ್ಟಪ್ಪ, ಆ ಟೈಮಲ್ಲಿ ನನ್ನ ಹತ್ರ ದುಡ್ಡು ಇರಲಿಲ್ಲ, ಅಥವಾ ಏನೋ ಒಂದು ಆ ಥರದ್ದು ಏನಾದ್ರು ಸಿಚುವೇಶನ್ ಇದೆಯಾ ನೆನ್ಕೊಳ್ಳೋ ಅಂಥದ್ದು, ತುಂಬ ನಿಮ್ಮ ಲೈಫಲ್ಲಿ ನೆನಪಿರೋ ಅಂಥದ್ದು? ಆವತ್ತು ಊಟ ಬೆಳಗ್ಗೆ ಎದ್ದು ಕಾಲೇಜ್ ಹೋಗುವಾಗ ಅವ್ರ ತಾಯಿ ಎದ್ದು ನಾಷ್ಟ ಮಾಡಲ್ಲ ಅಂತಂದರೆ ನೈಟು ಮಾಡಿರೋಂಥ ಮುದ್ದೆ ಇದೆಯಲ್ಲ, ಅದೇ ಎಮ್ಮದ ಮೊಸರು ಹಾಕೊಂಡು ಊಟ ಮಾಡ್ಕೊಂಡೋಯ್ತಾ ಇದ್ದ. ಏಕೆ ಬೇಗ ಅಷ್ಟೊತ್ತಿಗೆ ತಿಂಡಿ ಮಾಡ್ತಿರ್ಲಿಲ್ಲ ಅಂತ? ತಿಂಡಿ ಮಾಡಿದೆ, ಕೆಲಸ ಟೈಮು ಏಳಕ್ಕೆ ಅವರ ಅಂತ ಅವ್ರ ತಾಯಿ ಅಂದಾಗ ನೈಟ್ ಮಿಕ್ಕಿರ್ತಲ್ಲ ಊಟವನ್ನು ಮೊಸರು ಹಾಕೊಂಡು ಕಲಸ ಊಟ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಿದ್ದ. ಊಟದಲ್ಲಿ ಮಾತ್ರ ಬಡ ಇಲ್ಲ. ಇಂಥದ್ದೇ ಬೇಕು, ಚೆನ್ನಾಗಿರ್ಬೇಕು, ಏನಿಲ್ಲ ಅದು ಚೆನ್ನಾಗಿರ್ಬೇಕು. ಎಲ್ಲ ಜಿನ ಅದನ್ನ ತಿಂತಿದ್ದ, ಬಿಡ್ತಿರ್ಲ ಗೆದ್ರು ಬಿಡ್ತಿದ್ದ ಅವರು ತಾಯಿ ಮೇಲೆ. ಇಂಥದ್ದನ್ನ ಮಾಡಬೇಕು ಅಂಥದ್ದನ್ನ ಮಾಡಬೇಕು. ಆದರೆ ಮಿಸ್ ಆದಾಗ ಈ ಥರ ಕಷ್ಟದಲ್ಲಿ ಹೋಗವನೆ, ಕಷ್ಟದಲ್ಲಿ ಬೆಳೆದವನೆ. ಬಟ್ಟೆ ಒಂದು ಚೆನ್ನಾಗಿರೋ ಬಟ್ಟೆ ಹೊಲಿಸ್ಬೇಕು. ನೀ ಹೇಳ್ದ ಬಟ್ಟೆ ಹೊಲಿಸೋಕ್ಕಾಗಲ್ಲ ನಾನು ಅಂತ ಅನ್ನೋದು. ಯಾಕಂದ್ರೆ ಅವ್ರು ಕೇಳೋದು ಬಟ್ಟೆ ಅವ್ರು ಕೇಳೋದು ಮಾಡೋಕ್ಕಾಗಲ್ಲ. ನಾವು ಹೇಳ್ದಾಗಿರ್ಬೇಕು. ನೀವೇನು ಹೊಲಿಸ್ಕೊಡ್ತೀರೋ ಅದೇ ಬಟ್ಟೆ ಹಾಕಬೇಕು, ಅದೇ ಬಟ್ಟೆ ಹಾಕಬೇಕು. ಈ ಸ್ಕೂಲ್ ಬಂದಾಗ ಅಪ್ಪ ಕಾಲೇಜಿಗೆ ಇಂಥ ಬಟ್ಟೆ ಹಾಕಬೇಕು, ಕಾಲೇಜ್ ಹೋದ್ರೆ ಇಂಥ ಬಟ್ಟೆ ಹಾಕೋ, ಕಾಲೇಜ್ ಬಂದಮೇಲೆ ಈ ಬಟ್ಟೆ ಹಾಕೋ. ಈ ಚಿಕ್ಕ ಹುಡುಗನಲ್ಲಿ ಸುಮ್ಮನೆ ತಮಾಷೆ ಕೇಳ್ತೀನಿ, ನೀವು ತಪ್ಪು ತಿಳ್ಕೊಬೇಡಿ. ಯಾರಿಗಾದ್ರು ಲವ್ ಲೆಟ್ರ್ ಕೊಡೋವಂಥದ್ದು ಅಥವಾ ಯಾರು ಕಂಪ್ಲೇಂಟ್ ಕೊಡೋದು ಅದೆಲ್ಲ ಮಾಡಿದ್ರಾ? ಅಂಥವೆಲ್ಲ ಮಾಡೋದು ತುಂಬ ಸಿಕ್ತು. ಇವತ್ತೆಲ್ಲ ಅವತ್ತಿನಲ್ಲೂ ಹೆಣ್ಮಕ್ಳು ಬಂದ್ರು ಬೆದರಿಸಿ ಆಚೆ ಕಳಿಸ್ಬಿಡ್ತಿದ್ದ. ದೂರ ಮಾವು ಮುಗಿಸಿತಾರ. ಇಸ್ಕೂಲ್ ಹಿಂಗೆ ರಜಾ ಇಸ್ಕೂಲ್ ಟೈಮ್ ಆದ ಎಣ್ಣೆ ಕಂಡೆಕ ಬಂದರೆ ಗಂಟೆಗಳ ಬರಲ್ಲ ಕೂತ್ಕರಲ್ಲ ಅಂತ ಎಣ್ಣೆ ಹಚ್ಕೋ ಇಲ್ಲ ಕ್ಲಾಸ್ಗೆ ಹೋಗಿ ನಾನು ಬರ್ತೀವಿ ನೋಡ್ರಿ ಗಿತ್ತಿರ್ ಬಿಡ್ತಿದ್ದ.
ಅದೊಂದ್ರಲ್ಲಿ ಮಾತ್ರ ಭಾಳ ಖಂಡಿತ ಸರ್. ಇಲ್ಲಿಂದ ಈಚೆ ಹೆಂಗೆ ಅವನು ಭಗವಂತ ಇಚ್ಛೆ, ಅದು ಅವನ ಇಚ್ಛೆ. ಆಗ ಮಾತ್ರ ಈಗಲೂ ಒಳ್ಳೆ ಹೆಸರು ತೊಗೊಂಡಿದ್ದಾರೆ ಬಿಗ್ ಬಾಸಲ್ಲಿ. ಆದರೆ ಅದ್ರಲ್ಲಿ ಮಾತ್ರ ಆದರೆ ಹೇಳ್ಕೋಬೇಕು ಅಂದರೆ ಈಗಲೂ ನನ್ನ ಜನ ಹೇಳ್ತಾರೆ, ಹಂಗಿದ್ರು ಒಂದು ಹುಡುಗಿ ಹೆಂಗೆ ಏನಂತ ಅವನು ಏಕವಚದಿಂದ ಮಾತಾಡ್ತಾ ಇಲ್ಲವಲ್ಲ ಅಂತ 100 ಜನ ಭಾಳ ಹೆಮ್ಮೆ ಪಡ್ತಾರೆ. ಅದೊಂದಲ್ಲಿ ಮಾತ್ರ ಭಾಳ ಬುದ್ಧಿ ಸರ್. ಅದ್ರ ಹೆಣ್ಮಕ್ಳು ಭಾಳ ಗೌರವ ಕೊಡ್ತಾರೆ. ಗಂಡೆಗೆ ಮಾತ್ರ ಏನು ಜಾ ನನ್ನ ಮಗನ ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾರೆ. ಹೆಣ್ಣೆಗಳು ಮಾತ್ರ ಏನಮ್ಮ ಏನು ಚೆನ್ನಾಗಿ ಹೋದ್ರಿ, ಈಗ ಬಂದಿದ್ದು ಚೇರ ಕೂತ್ಕೊ ಬಂದಾಗಲೂ ಹೆಣ್ಣೆಗೆ ಹೋದ್ರೆ ಏನಮ್ಮ ಚೆನ್ನಾಗಿ ಓದ್ತಾ ಇದೆಯಾ, ಚೆನ್ನಾಗಿ ಓದು ಹೋಗು ಸೇರಿಸ್ಬೇಕು. ಅದೊಂದು ಬುದ್ಧಿ ಸಹ ಭಾಳ ದೊಡ್ಡ ಬುದ್ಧಿ ಸರ್ ಅದು. ನಿಮಗೆ ಬಿಗ್ ಬಾಸಲ್ಲಿ ಯಾರು ಇಷ್ಟ? ನಿಮ್ಮ ಮಗನ ಬಿಟ್ಟು, ಅದು ನಿಮ್ಮ ಮಗ ಇಷ್ಟ ಆಗೇ ಆಗ್ತಾರೆ, ಅವ್ರು ಬಿಟ್ಟು ಸರ್. ಅವ್ರವ್ರ ಮಕ್ಳಿಗೆ ಅವರು ಇಷ್ಟ, ಇವರು ಇಷ್ಟ, ಅವ್ರು ಇಷ್ಟ ಅಂತಲ್ಲ. ಅವನ ಜೊತೆ ಕಾವ್ಯ ಅನ್ನೋದು ಅವಳು ಇವನು ನಮ್ಗೆ ಇಷ್ಟ. ಇದು ಚೆನ್ನಾಗಿ ಪಾತ್ರ ಮಾಡ್ತಾವ್ರಲ್ಲ. ಇನ್ನೂ ಜಗಳ ಗಂಟೆಗೆ ಇದ್ರೆ ಕಾವ್ಯ ಅವ್ನು ಜೋಡಿ ಸರಿಲ್ಲಪ್ಪತ್ತು ಅಂತ ಅಂದ್ಬಿಡಮ್ಮ. ಇವನಿಗೆ ಹೆಚ್ಚಾಗ ಪಪ್ಪ ಅದು ಅವನ್ನ ಹಿಡ್ಕೊಂಡು ಪಾತ್ರ ಮಾಡ್ತಾರಲ್ಲ, ನಮ್ಗೆ ಭಾಳ ಸಂತೋಷ. ಇದು ಬಿಟ್ಟರೆ ಬೇರೆ ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರ ಪಾಪ ಒಂದು ಹುಡುಗಿ ಅದಲ್ಲ ಬರ್ತಾನದಲ್ಲಿ ಒಂಥರ ಇದು ರಕ್ಷಿತಾ, ಅದೊಂದು ಹುಡುಗಿ ಅದೊಂದು ಹುಡುಗಿ ಪಾಪ ಕನ್ನಡನೂ ಬರೋದಿಲ್ಲ, ಆದ್ರೆ ಮಾತು ತಿಳಿದಿಲ್ಲ, ಮಾತಾಡ್ಬಿಟ್ಟು ಸುದೀಪ್ ಸರ್ ಬಂದಾಗ ಒಂಥರ ನಗರ್ಬಿಟ್ಟು ಕಟ್ಕೊಂಡು ನಿಲ್ಸ್ಕತ್ಲೆ ಇಂಥವು. ಈ ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನಿಸುತ್ತೆ? ಫುಲ್ಲು ಕೂಗಾಡ್ತಾ ಇರ್ತಾರೆ ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲೆಲ್ಲ. ಅದು ಅವ್ರ ಪಾತ್ರ ಸರ್. ಅದು ನಮ್ಗೆ ಕೆಟ್ಟರು ಅಂತ ಅನ್ನೋಕೋರ ಅವ್ರ ಪಾತ್ರ. ಅದು ಒಳ್ಳೇದು ಕೆಟ್ಟದ್ದು ಅವ್ರಿಗೆ ಸೇರ್ಕೊಂಡದ್ದು, ಅದು ನಮಗಿಲ್ಲ. ಅದು ಯಾಕಂದ್ರೆ ಅವ್ರು ಕೂಗಾಡೋದು ಕಿರ್ಚೋದು ಅವ್ರಿಗೆ ಒಳ್ಳೇದಾದ್ರೂ ಆಗ್ಬೋದು, ಅವ್ರಿಗೆ ಇಷ್ಟ ಆದರೂ ಆಗ್ಬೋದು. ಅದೇ ನಾವು ಕೆಟ್ಟದು ಅಂತ ನಮ್ಗೆ ಹೇಳೋಕ್ಕಾಗಲ್ಲ ಸದಾ. ಸೊ ಅಂದರೆ ನಿಮಗೆ ಅದರಲ್ಲಿ ಯಾರು ಇಷ್ಟ ಇಲ್ಲ ಅಂತ ಯಾರಿಲ್ಲ? ಎಲ್ಲರೂ ಇಷ್ಟ, ಎಲ್ಲರೂ ಮಾಡಲಿ. ಈಗ ನಮ್ಮ ಹೆಂಗೆ ನಮ್ಮ ಮಗ ಗೆದ್ದು ಬರಬೇಕು ಅಂದ್ರೆ ಅವ್ರ ತಾಯಿ ತಂದ್ರೂ ಹಂಗೆ ಅಂತ ಅನ್ನೋದು. ನನ್ನ ಮಗ ಗೆಲ್ತಾನೆ, ಅವ್ರು ಸೋತಾರ ಯಾಕೆ ನಮಗೆ? ದೊಡ್ಡ ಮನಸ್ಸು ನಿಮ್ಮದು.